ಎಲ್ರಿಗೂ ನಮಸ್ತೆ. ಭಗವಂತ ಬುದ್ಧ 4 ರೀತಿ ಜನ ಇರ್ತಾರೆ ಅಂತ ಹೇಳ್ತಾರೆ. ಅವ್ರನ್ನ 4 ಕ್ಯಾಟಗರಿ ಕೂಡ ಮಾಡ್ತಾರೆ. ಸೊ ಇದರಲ್ಲಿ ನೀವು ಯಾವ ಕ್ಯಾಟಗರಿ ಅಂತ ನೋಡೋಣ. ಮೊದಲಿಗೆ ಕತ್ತಲೆಯಿಂದ ಕತ್ತಲೆ ಕಡೆಗೆ ಹೋಗೋರು ಒಬ್ರು, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋರು ಇನ್ನೊಬ್ರು ಅಂತ ಹೇಳ್ತಾರೆ. ಮತ್ತೆ ಬೆಳಕಿನಿಂದ ಕತ್ತಲೆಗೆ ಹೋಗೋರು, ಬೆಳಕಿನಿಂದ ಬೆಳಕಿನ ಕಡೆಗೆ ಹೋಗೋರು, ಈ ರೀತಿ 4 ಜನ. ಏನದು ಕತ್ತಲೆಯಿಂದ ಕತ್ತಲೆಗೆ ಹೋಗೋರು ಅಂದರೆ, ಅವ್ರಿಗೆ ಗೊತ್ತಿಲ್ಲದೇನೆ ಅವರ ಪರಿಸ್ಥಿತಿಯಲ್ಲಿ, ಅವರ ಆರೋಗ್ಯದಲ್ಲಿ, ಪರಿಸರದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಆರೋಗ್ಯದಲ್ಲಿ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಅಥವಾ ಅವರ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಸುತ್ತಮುತ್ತ ಇರೋ ಜನದ ಕಡೆಯಿಂದ ಆಗಿರ್ಬೋದು. ಇದು ಕತ್ತಲೆ ಪರಿಸ್ಥಿತಿ ಅಂತ ಹೇಳ್ತೀವಿ. ಅಂದರೆ ನಮ್ಮದೇ ಡಾರ್ಕ್ ಎನರ್ಜಿ ನಮ್ಮ ಮೇಲೆ ರೋಲ್ ಪ್ಲೇ ಮಾಡ್ತಿರುತ್ತೆ. ಸೊ ಈ ಕತ್ತಲೆಯ ಪರಿಸ್ಥಿತಿಲೂ ಕೂಡ ಅವರು ನನ್ನ ಪರಿಸ್ಥಿತಿ ಕಾರಣ ಏನು ಅಂತ ಹುಡುಕ್ದೇನೆ, ಅಥವಾ ಅದಕ್ಕೆ ಕಾರಣ ನನ್ನದೇ ಏನೋ ಮಿಸ್ಟೇಕ್ಸ್ ಅಂತ ಒಪ್ಕೊಳ್ದೆ ಈ ಸಮಯದಲ್ಲೂ ಕೂಡ ಅವರು ಮಿಸ್ಟೇಕ್ಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಮತ್ತೊಬ್ಬರ ಮೇಲೆ ಬ್ಲೇಮ್ ಮಾಡೋದಾಗಿರ್ಬೋದು, ಅಥವಾ ಆ ಪರಿಸ್ಥಿತಿನ ಅವರು ಒಪ್ಕೊಳ್ದೆ ಅದನ್ನು ಅಪೋಸ್ ಮಾಡೋದಾಗಿರ್ಬೋದು. ಮತ್ತು ಆ ಪರಿಸ್ಥಿತಿಲೇ ಕೂಡ ಮತ್ತೆ ನೆಕ್ಸ್ಟ್ ಇನ್ನಷ್ಟು ಮಿಸ್ಟೇಕ್ಸ್ನ ಮಾಡ್ತಾರೆ. ಅದು ದುಡ್ಡಲ್ಲಾಗಿರ್ಬೋದು, ಮೋಸ ಮಾಡೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು. ಯಾವುದು ಅವರ ಮನಸ್ಸಾಕ್ಷಿ ಹೇಳ್ತಿರುತ್ತೆ ತಪ್ಪು ಅಂತ ಅದನ್ನು ಕೇರ್ ಮಾಡದೆ ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡ್ತಾರೆ. ಅಂದರೆ ಅವ್ರ ಕತ್ತಲೆ ಕಡೆಗೆ ಅವ್ರ ಜೀವನನ ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಇದು ಮೊದಲನೇ ಕ್ಯಾಟಗರಿ ಜನ. ಸೆಕೆಂಡ್ ಕ್ಯಾಟಗರಿ ಜನ ಸೇಮ್ ಕತ್ತಲೆಯಿಂದ ಬೆಳಕಿನ ಕಡೆಗೆ. ಆದರೆ ಏನದು ಕತ್ತಲೆಯಿಂದ ಬೆಳಕಿನ ಕಡೆ? ಕತ್ತಲೆ ಅಂದರೆ ಅವರ ಸುತ್ತಮುತ್ತ ಇರೋದೆಲ್ಲನೂ ಸಫರಿಂಗೇ ಇರುತ್ತೆ, ನೋವಲ್ಲೇ ಇರ್ತಾರೆ. ಇದನ್ನು ಅವರು ಅರ್ಥ ಮಾಡ್ಕೊತಾರೆ. ನನ್ನ ಪರಿಸ್ಥಿತಿ ಕಾರಣ ನಾನೇನೆ ಅಂತ ಒಪ್ಕೊಂಡು ನಾನು ಹೇಗೆ ನನ್ನ ಜೀವನನ ಸರಿ ಮಾಡ್ಕೊಬೋದು ಅಂತ ಯೋಚನೆ ಮಾಡಿ ಮತ್ತೆ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಹೇಗೆ ಪ್ರಯತ್ನ? ಅವ್ರಿಗಿರೋಂಥ ಸಫರಿಂಗ್ ಆಗಿರ್ಬೋದು, ನೋವಾಗಿರ್ಬೋದು, ಅದರಿಂದ ಹೊರಗಡೆ ಬರೋಕ್ಕೆ ನೋಡ್ತಾರೆ. ಮತ್ತು ಆದಷ್ಟು ಕೂಡ ಅವರು ಒಳ್ಳೆ ಕೆಲಸ ಮಾಡಿ ಅವರ ಕರ್ಮನ, ಅವ್ರದ್ದೇ ನೆಗೆಟಿವ್ ಎನರ್ಜಿನ ತೊಳ್ಕೊಳ್ಳೋಕ್ಕೆ ಧ್ಯಾನ ಆಗಿರಲಿ, ದಾನ ಧರ್ಮ ಆಗಿರಲಿ ಮಾಡಿ ಆ ಕಷ್ಟದಿಂದ ಹೊರಗಡೆ ಬರೋಕ್ಕೆ ಧರ್ಮಾರ್ಥವಾಗಿ ಜೀವನ ಮಾಡ್ತಾರೆ. ಇವರು ಸೆಕೆಂಡ್ ಕ್ಯಾಟಗರಿ ಜನ, ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಪ್ರಯತ್ನ ಮಾಡ್ತಿದ್ದಾರೆ. ಮೂರನೇ ಕ್ಯಾಟಗರಿ ಜನ ಬೆಳಕಿನಿಂದ ಕತ್ತಲೆ ಕಡೆ. ಏನಿದು ಬೆಳಕು? ಅವ್ರಿಗೆ ಗೊತ್ತಿಲ್ಲದೇನೆ ಅವರ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ, ಸುಖದಲ್ಲಿ ಇರ್ತಾರೆ. ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ, ಅವ್ರ ಸುತ್ತಮುತ್ತ ಅಧಿಕಾರ ಇರುತ್ತೆ, ಅವ್ರ ಮಾತು ಕೇಳೋ ಥರ ಜನ ಇರ್ತಾರೆ. ಮತ್ತು ಅವ್ರಿಗೆ ಬೇಕಾಗಿರುವಂಥ ಫೈನಾನ್ಷಿಯಲ್ ಸ್ಟೇಟಸ್ ಜೊತೆಗೆ ಸುತ್ತಮುತ್ತ ಸಂಬಂಧದಲ್ಲಿ ಅವ್ರಿಗೆ ಪ್ರೀತಿ ಕೊಡೋರು, ಪ್ರೀತಿ ತಗೊಳ್ಳೋರು ಎಲ್ಲರೂ ಇರ್ತಾರೆ. ಬಟ್ ಇವ್ರಿಗೆ ಆಲ್ರೆಡಿ ನಾವು ಹೇಳಲ್ವ, ಐಶ್ವರ್ಯ ಬಂದಿದ ತಕ್ಷಣ ತಲೆ ತಿರುಗುತ್ತೆ ಅಂತ. ಆ ಅಧಿಕಾರದ ದರ್ಪದಲ್ಲಿ ನನ್ನತನ ಅಂತ ಬೆಳೆಸ್ಕೊಂಡು, ಈಗೋ ಬೆಳೆಸ್ಕೊಂಡು, ಮತ್ತೊಬ್ರಿಗೆ ಅಷ್ಟು ಇಲ್ಲದೇನೆ ಮತ್ತೆ ಗ್ರೀಡಿ ಬೆಳೆಸ್ಕೊಂಡು, ಇನ್ನೊಬ್ರಿಗೆ ಮೋಸ ಮಾಡಿಕೊಂಡು, ಮತ್ತು ಅಧಿಕಾರದಲ್ಲಾಗಿರ್ಬೋದು, ದುಡ್ಡಲ್ಲಾಗಿರ್ಬೋದು, ಹೆಣ್ಣು ಗಂಡಿನ ವಿಷಯದಲ್ಲಾಗಿರ್ಬೋದು, ಮತ್ತೆ ಮಿಸ್ಟೇಕ್ಸ್ನ ಮಾಡಿಬಿಡ್ತಾರೆ. ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿ ಅವ್ರ ಜೀವನನ ಕತ್ತಲೆ ಕಡೆಗೆ ತೊಗೊಂಡೋಗ್ಬಿಡ್ತಾರೆ. ಆಯಿತಾ? ಸೊ ಇದು ಬೆಳಕಿನಿಂದ ಕತ್ತಲೆ ಕಡೆ. 4ನೇ ಕ್ಯಾಟಗರಿ ಜನ ಬಂದು ಬೆಳಕಿನಿಂದ ಬೆಳಕಿನ ಕಡೆ. ಅವ್ರಿಗೆಲ್ಲನೂ ಚೆನ್ನಾಗಿರುತ್ತೆ, ಫೈನಾನ್ಷಿಯಲಿ, ಆರೋಗ್ಯದಲ್ಲಿ, ಸಂಬಂಧದಲ್ಲಿ, ಏನು ಬೇಕೋ ಅವ್ರಿಗೆ ಬೇಕಾಗಿರುವಂಥ ಜೀವನ ಇದ್ದಿದ್ದನ್ನ ಒಪ್ಕೊತಾರೆ. ಇದು ಭಗವಂತನ ಕೊಟ್ಟಿರೋ ದಯೆ ಅಥವಾ ಅವನ ಕರುಣೆಯಿಂದ ನನ್ನ ಜೀವನ ಇಷ್ಟು ಚೆನ್ನಾಗಿದೆ ಅಂತ ಒಪ್ಕೊಂಡು ಅದ್ರ ಜೊತೆ ಅವ್ರು ಏನು ಮಾಡ್ತಾರೆ, ಇನ್ನಷ್ಟು ಒಳ್ಳೆ ಕೆಲಸನ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನಷ್ಟು ಮತ್ತೊಬ್ಬರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು, ಮತ್ತೊಬ್ಬರಿಗೆ ಪ್ರೀತಿ ಹಂಚೋದಾಗಿರ್ಬೋದು, ಭಗವಂತನ ಸೇವೆ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ನಾಮಸ್ಮರಣೆ ಮಾಡೋದಾಗಿರ್ಬೋದು, ಎಲ್ಲನೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ ಅವರ ಪುಣ್ಯನ ಮತ್ತಷ್ಟು ಹೆಚ್ಚಿಸ್ಕೊಂಡು ಬೆಳಕಿನಿಂದ ಬೆಳಕಿನ ಕಡೆಗೆ ಅವ್ರ ಜೀವನನ ಬಯಸ್ತಾರೆ ಅಥವಾ ಬೆಳೆಸ್ತಾರೆ. ಈ ರೀತಿ 4 ಕ್ಯಾಟಗರಿ ಜನ ಇರ್ತಾರೆ. ಸೊ ಬುದ್ಧ ಹೇಳೋದು, ನೀವು ಮೊದಲನೇ ಕ್ಯಾಟಗರಿ, 3ನೇ ಕ್ಯಾಟಗರಿಗೆ ಸೇರಬಾರ್ದು. 2ನೇ ಕ್ಯಾಟಗರಿ ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗಾರು ಹೋಗ್ರಿ, ಅಥವಾ 4ನೇದು ಬೆಳಕಿನಿಂದ ಬೆಳಕಿನ ಕಡೆಗಾರು ಹೋಗೋಕ್ಕೆ ಪ್ರಯತ್ನ ಪಡಿ. ಸೊ ಈ ರೀತಿ ಇರೋದ್ರಿಂದ ನಾವು ಯೋಚನೆ ಮಾಡ್ಕೊಳ್ಳೋಣ ಯಾವ ಕ್ಯಾಟಗರಿಲಿ ನಾವಿದ್ದೀವಿ ಅಂತ. ನಮಸ್ತೆ.